ದಿತ್ವ ಚಂಡಮಾರುತದ ಅಬ್ಬರದಿಂದ ಶ್ರೀಲಂಕಾ ಸಂಪೂರ್ಣ ನಲುಗಿ ಹೋಗಿದೆ. ಭಾರಿ ಮಳೆಯಿಂದಾಗಿ ಶ್ರೀಲಂಕಾದ ತಗ್ಗು ಪ್ರದೇಶಗಳು ಸಂಪೂರ್ಣ ಹಾನಿಗೊಳಗಾಗಿದೆ. ಶ್ರೀಲಂಕಾದಲ್ಲಿ ಈವರೆಗೆ 212ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ ಎನ್ನಲಾಗಿದ್ದು 20,000ಕ್ಕೂ ಅಧಿಕ ಮನೆಗಳು ಹಾನಿಗೊಳಗಾಗಿವೆ. ದಿತ್ವ ಚಂಡಮಾರುತದ ಅಬ್ಬರಕ್ಕೆ 10 ಲಕ್ಷ ಕುಟುಂಬಗಳು ಸಂಪೂರ್ಣ ಹಾನಿಗೊಳಗಾಗಿವೆ. ಈಗಾಗಲೇ 1.22 ಲಕ್ಷ ಜನರನ್ನು ತಾತ್ಕಾಲಿಕ ಶಿಬಿರಕ್ಕೆ ಸ್ಥಳಾಂತರಿಸಲಾಗಿದೆ. ಕೆಲಾನಿ ನದಿ ನೀರಿನ ಮಟ್ಟ ಏರಿಕೆ ಕಾಣುತ್ತಿದ್ದು ಕೊಲಂಬೋದ ಉತ್ತರ ಭಾಗವು ಸಂಪೂರ್ಣ ಜಲಾವೃತಗೊಂಡಿದೆ. ಇನ್ನು ಶ್ರೀಲಂಕಾದ ನೆರವಿಗೆ ಭಾರತ ಧಾವಿಸಿದ್ದು ಈಗಾಗಲೇ ಹೆಲಿಕಾಪ್ಟರ್ ಕಾರ್ಯಾಚರಣೆಯ ಮೂಲಕ 24 ಮಂದಿಯನ್ನು ರಕ್ಷಿಸಿದೆ. ಎನ್ಡಿಆರ್ಎಫ್ ತಂಡವು ಕೂಡ ಶ್ರೀಲಂಕಾಕ್ಕೆ ಬೇಕಾದ ಅಗತ್ಯ ನೆರವುಗಳನ್ನು ವಿಮಾನಗಳ ಮೂಲಕ ನೀಡಿದೆ. ಆಪರೇಷನ್ ಸಾಗರ ಬಂಧು ಕಾರ್ಯಾಚರಣೆ ಕೈಗೊಂಡಿರುವ ಭಾರತವು ಲಂಕೆಗೆ ಬೇಕಾದ ಅಗತ್ಯ ನೆರವುಗಳನ್ನು ನೀಡುತ್ತಿದೆ. ಇನ್ನುಳಿದಂತೆ ಜಪಾನ್ ಹಾಗೂ ಪಾಕಿಸ್ತಾನ ಕೂಡ ಶ್ರೀಲಂಕಾಕ್ಕೆ ಸಹಾಯ ಹಸ್ತ ಚಾಚಿದೆ.